ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬೇಕು ಅದೆಲ್ಲ ಮುಂದಿನ ಕತೆ. ಈಗ ನಾನು ಆ ಮನೆಗೆ ಕಾಲಿಡೋದಕ್ಕೆ ಹೋಗ್ತಾ ಇರೋದು ಹೊಸ ಜೀವನ ಶುರು ಮಾಡೋದಕ್ಕಲ್ಲ. ಆ ವಿಜಯಾಂಬಿಕಾ ನನ್ನ ಗಂಡನ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾಳಲ್ಲ, ಅದನ್ನ ತಡೆಯೋದಕ್ಕೆ. ಬೆನ್ನ ಹಿಂದೆ ನಿಂತು ಚೂರಿ ಹಾಕೋದಕ್ಕೆ ಅವಳು ಬರೋವಾಗ ನಾನು ಅವ್ರ ಬೆಂಗಾವಲಾಗಿ ನಿಲ್ಲೋದ್ರಲ್ಲಿ ಯಾವ ತಪ್ಪು ಇಲ್ಲ. ನನ್ನ ಗಂಡನ್ನ ನಾನು ಕಾಪಾಡ್ಕೊಳ್ಬೇಕು. ಇದೆಲ್ಲ ವಿಚಿತ್ರ ಅನಿಸ್ತಾ ಇದೆ ಅಮ್ಮವ್ರೆ. ಆದರೂ ನೀವು ಆ ಮನೆಗೆ ಹೋಗ್ಬೇಕು, ಅವ್ರ ಜೊತೆಲಿ ಇರಬೇಕು ಅಂತ ಆಸೆ ಪಡ್ತಿದ್ದೀರಲ್ಲ, ಅಷ್ಟು ಸಾಕು. ಇನ್ನೊಂದು ವಿಷಯ, ನಾನು ಆ ಮನೆಗೆ ಹೋದ್ರು ನಾನು ಯಾರು ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ನನ್ನ ಗಂಡ ನನ್ನ ಮುಖ ನೋಡಿದ್ರೆ ಆಗ ಪರಿಸ್ಥಿತಿ ಬೇರೆ ಕಡೆಗೆ ಹೋಗುತ್ತೆ. ಹಾಗಾಗಬಾರ್ದು. ನನ್ನ ಗಂಡ ನನ್ನ ಮುಖ ನೋಡಿದೆ ನಾನು ನನ್ನ ಗಂಡನ ಜೊತೆ ಆ ಮನೆಯಲ್ಲಿ ಇರಬೇಕು. ಅದೆಲ್ಲ ಸಾಧ್ಯನಾ ಅಮ್ಮವ್ರೆ? ಇದೆಲ್ಲ ಹೇಗಾಗುತ್ತೆ? ಜೊತೆಲಿದ್ರು ಮುಖ ನೋಡದೆ ಇರೋದಂದ್ರೆ? ಪದ್ದು, ಸುಬ್ಬು ಅಂತ ಬುದ್ಧಿವಂತ ನಮ್ಮ ಜೊತೆ ಇರಬೇಕಾದ್ರೆ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅದೆಲ್ಲ ಹೇಗೆ ಮಾಡಬೇಕು ಅನ್ನೋದು ಸುಬ್ಬುಗೆ ಚೆನ್ನಾಗಿ ಗೊತ್ತಿರತ್ತೆ. ನನ್ನ ಅಳಿಯನ ಮೇಲೆ ನನಗೆ ನಂಬಿಕೆ ಇದೆ. ಸರಿ ಅಮ್ಮವ್ರೆ, ಹಾಗೆ ಆಗಲಿ. ನೀವು ಹೇಳ್ದಾಗೆ ಆಗಲಿ. ನೀವು ಯಜಮಾನ್ರ ಜೊತೆ ಇರಬೇಕು, ಆ ಮನೇಲಿ ಇರಬೇಕು, ಆದರೆ ಯಾರಿಗೂ ಗೊತ್ತಾಗಬಾರ್ದು ಅಲ್ವಾ? ಆಯ್ತು. ಅದೆಲ್ಲ ಹೇಗೋ ಸುಬ್ಬು? ನನಗೆ ಗೊತ್ತಿಲ್ಲಪ್ಪ. ಅಮ್ಮವರು ಯಜಮಾನ್ರ ಜೊತೆ ಆ ಮನೇಲಿ ಇರಬೇಕು ಅಂತ ಹೇಳ್ತಿದ್ದಾರೆ. ಆ ಜವಾಬ್ದಾರಿ ನಾನು ತಗೋತಾ ಇದ್ದೀನಿ ಅಷ್ಟೇ. ಸರಿ ಸುಬ್ಬು, ನೀವಿನ್ ಹೊರಡಿ. ಅಮ್ಮವ್ರೆ, ನೀವು ಹುಷಾರು. ನೀವಿರೋ ಜಾಗದಿಂದ ಎಲ್ಲೂ ಹೊರಗೆ ಬರಬೇಡಿ. ಇನ್ನೂ ಈ ಜಾಗದಿಂದ ನೀವು ಹೊರಗೆ ಬರೋದೇ ಆದರೆ ಅದು ಆ ಮನೆಯೇ ಆಗಿರಬೇಕು. ಹಾಗೆ ಆಗಲಿ ಪದ್ದು. ಅದಕ್ಕೂ ಮುಂಚೆ ನನಗೊಂದು ದೊಡ್ಡ ಆಸೆ ಇದೆ. ಆಸೆನಾ? ಏನು ಆಸೆ ಅಂತ ಹೇಳಿ ಅಮ್ಮವ್ರೆ. ನಿಮ್ಮ ಆಸೆ ಈಡೇರಿಸೋದಕ್ಕಿಂತ ದೊಡ್ಡ ಕೆಲಸ ನಮಗಿನ್ನೇನಿದೆ ಹೇಳಿ. ಸುಬ್ಬು, ನಾನೊಂದ್ಸರಿ ನನ್ನ ಮಗಳನ್ನ ನೋಡಬೇಕು. ಅವಳ ಜೊತೆ ಮಾತಾಡಬೇಕು. ನನಗೊಂದು ಅವಕಾಶ ಮಾಡಿಕೊಡ್ತೀಯಾ? ನಾನು ಈ ದಿನಕ್ಕೆ ಅಂತ ಕಾಯ್ತಾ ಇದ್ದೆ ಅಮ್ಮವ್ರೆ. ಶ್ರಾವಣಿ ಮೇಡಮು ನಿಮ್ಮ ನೋಡೋಕ್ಕೆ ಜೀವನ ಬಿಗಿ ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ಅವ್ರು ಎದೆ ಪಡ್ತಿದ್ದಲ್ಲಿ ನಿಮ್ಮ ಹೆಸರೇ ಇರೋದು ಅಮ್ಮವ್ರೆ. ನಿಮ್ಮ ಬಗ್ಗೆ ಅವ್ರು ಚಿಂತೆ ಮಾಡಿದಿರೋ ದಿನನೇ ಇಲ್ಲ. ನೀವು ಅವ್ರನ್ನ ನೋಡಿ ಮಾತಾಡ್ತೀರಾ ಅಂದ್ರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಸುಬ್ಬು, ಒಬ್ಳು ತಾಯಿಯಾಗಿ ನಾನು ನನ್ನ ಮಗಳಿಗೆ ತುಂಬಾ ಅನ್ಯಾಯ ಮಾಡಿದ್ದೀನಿ. ಆದ್ರೆ ತಾಯಿ ಪ್ರೀತಿ, ತಾಯಿ ಮಮತೆ ಅದನ್ನೆಲ್ಲ ಮರ್ಸತ್ತೆ ಅನ್ನೋದು ನನಗೆ ಗೊತ್ತಿದೆ. ಹಾಗನ್ಬೇಡಿ ಅಮ್ಮವ್ರೆ. ನಿಮ್ಮ ಪರಿಸ್ಥಿತಿಯಲ್ಲಿ ಯಾರೇ ಇದ್ದಿದ್ರು ಹಾಗೇ ಮಾಡ್ತಿದ್ರು. ಸಾಕ್ಷಾತ್ ಸೀತಾ ಮಾತನೇ ಮಕ್ಕಳನ್ನ ತಂದೆ ಹತ್ತ ಬಿಟ್ಟು ಭೂಮಿ ತಾಯಿ ಮಡಿಲಿ ಸೇರ್ಕೊಂಡ್ಲು. ಎಲ್ಲ ವಿಧಿಯಾಟ. ಈಗಲಾದರೂ ನಿಮ್ಮ ಮಗಳನ್ನ ನೋಡ್ತೀನಿ ಅಂದ್ರಲ್ಲ, ಅಷ್ಟು ಸಾಕು. ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ
ನನ್ನ ಮಗಳು ನನ್ನ ಜೊತೆ ಮಾತಾಡಬೇಕು ಅಂತ ಹಾತೊರಿತಾ ಇರ್ತಾಳೆ. ಅವಳಿಗೆ ನನ್ನ ಹತ್ರ ಏನೇನೆಲ್ಲ ಹೇಳ್ಕೊಳ್ಬೇಕು ಅಂತ ಇರುತ್ತೋ ಏನೋ. ಇಷ್ಟೆಲ್ಲ ನಡೀತಾ ಇರೋವಾಗ ನಾನು ನನ್ನ ಕಂದನ ಜೊತೆ ಮಾತಾಡದೇ ಇದ್ರೆ ಹೇಗೆ? ಹಾಗಾದ್ರೆ ಈ ವಿಷಯ ನಾನು ಶ್ರಾವಣಿ ಮೇಡಮ್ ಹತ್ರ ಹೇಳ್ಬಿಡ್ಲಾ? ಅಯ್ಯೋ ಸುಬ್ಬು, ಬೇಡ. ಶ್ರಾವಣಿಗೆ ನಾನಿಲ್ಲಿರೋ ವಿಷಯ ಗೊತ್ತಾಗೋದು ಬೇಡ. ಶ್ರಾವಣಿಗೆ ನಾನಿಲ್ಲಿರೋ ವಿಷಯ ಗೊತ್ತಾದ್ರೆ ಖುಷಿಯಲ್ಲೋ ಆವೇಶದಲ್ಲೋ ಅವಳು ನನ್ನನ್ನು ಬಿಟ್ಟು ಒಂದು ಕ್ಷಣನೂ ಇರೋದಿಲ್ಲ. ಆಗ ನಾವು ಮುಂದೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು. ಅಂದ್ರೆ ನೀವು ಶ್ರಾವಣಿ ಅಮ್ಮವ್ರ ಹತ್ರ ಮಾತಾಡೋದು ಹೇಗೆ ಅಮ್ಮವ್ರೆ? ನಾನು ಅವಳ ಜೊತೆ ಮಾತಾಡೋದು ಅವಳಿಗೆ ನಂಬಕ್ಕಾಗದೇ ಇರೋ ರೀತಿ ಇರಬೇಕು. ಅವಳ ಕನಸೆಲ್ಲ ನಿಜ ಆಗ್ತಿದೆ ಅಂತ ಅವಳಿಗೆ ಅನ್ನಿಸ್ಬೇಕು. ನಿನಗೆ ಅರ್ಥ ಆಗ್ತಿದ್ಯಲ್ವಾ ಸುಬ್ಬು? ಆಯ್ತಮ್ಮರೆ, ಶ್ರಾವಣಿ ಮೇಡಮ್ಮು ನಿಮ್ಮನ್ನು ಭೇಟಿ ಆಗೋದಕ್ಕೆ ಎಲ್ಲ ವ್ಯವಸ್ಥೆನೂ ನಾನು ಮಾಡ್ತೀನಿ. ಯುದ್ಧ ಶುರು ಮಾಡೋದಕ್ಕೆ ನಾನೀಗ ಶತ್ರು ಕೋಟೆಗೆ ಕಾಲಿಡ್ತಾ ಇದ್ದೀನಿ. ಆದ್ರೆ ಅದಕ್ಕೂ ಮುಂಚೆ ನಾನು ನನ್ನ ಮಗಳ ಜೊತೆ ಪ್ರೀತಿಯಿಂದ ಮಾತಾಡಿ ಹೋಗ್ತೀನಿ. ರಾಜ್ಯದ ವಿದ್ಯಾಮಂತ್ರಿಗಳು ಲಂಚದ ಹಗರಣದಲ್ಲಿ ಸಿಲುಕಿದ್ದಾರೆ. ಶಿಸ್ತಿಗೆ ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿದ್ದ ವೀರೇಂದ್ರ ಸರ್ ದೇಸಾಯಿ ಸರ್ ಅವರು ಕೋಟ್ಯಾಂತರ ರೂಪಾಯಿ ಲಂಚ ತೆಗೆದುಕೊಂಡಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬರ್ತಾ ಇವೆ. ಅವರ ರಾಜಕೀಯ ನಡೆಯಲ್ಲಿ ಇದೇ ಮೊದಲ ಬಾರಿಗೆ ಕಪ್ಪು ಚುಕ್ಕೆ. ನೀವಿಷ್ಟೊಂದು ನಂಬ್ಕೊಂಡು ಸಪ್ಪು ಕೂತ್ಬಿಟ್ರೆ ಮನೆಗೆ ಗರ ಬಡ್ದಂಗೆ ಆಗ್ಬಿಡುತ್ತೆ. ಸಮಾಧಾನ ಮಾಡ್ಕೊಳ್ಳಿ. ಅತ್ತೆ, ಈ ಮನೇಲಿ ಯಾರಾದ್ರೂ ಸಪ್ಪಗಿದ್ರೆ, ಯಾರಾದ್ರೂ ಬೇಜಾರಾಗಿದ್ರೆ ಅವ್ರಿಗೆ ಸಮಾಧಾನ ಮಾಡೋದಕ್ಕೆ ನೀವಿದ್ದೀರಾ. ತಾಯಿ ಪ್ರೀತಿ ತೋರಿಸ್ತೀರ. ಒಂದ್ ಮನೇಲಿ ಎಷ್ಟೇ ಕಷ್ಟಗಳಿದ್ರು ಆ ಮನೇಲಿ ಒಬ್ಬ ಗೃಹಿಣಿ ಇದ್ರೆ ಆ ಮನೆಗೆ ಎಷ್ಟೋ ಶಕ್ತಿ ಅಲ್ವಾ? ನಮ್ಮ ಮನೇಲಿ ಚಿಕ್ಕಮ್ಮ ಇದ್ದಾರೆ ನಿಜ, ಆದ್ರೆ ಅಪ್ಪ ಈ ಪರಿಸ್ಥಿತಿಯಲ್ಲಿರುವಾಗ ಅವ್ರ ಜೊತೆ ಮಾತಾಡೋದಕ್ಕೆ, ಅವ್ರಿಗೆ ಸಮಾಧಾನ ಮಾಡೋದಕ್ಕೆ ನಮ್ಮಮ್ಮ ಇರ್ಬೇಕಾಗಿತ್ತು. ಅಮ್ಮ ಇದ್ದಿದ್ರೆ ಹೀಗೆಲ್ಲ ಆಗ್ತಾ ಇರ್ಲಿಲ್ಲ. ಅಮ್ಮ ಹೀಗಾಗೋದಕ್ಕೆ ಬಿಡ್ತಾ ಇರ್ಲಿಲ್ಲ. ನಿಜ ಶ್ರಾವಣ್ಯಮ್ಮ, ನಿಮ್ಮ ತಾಯಿಯವ್ರ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ಚಲವಂತೆ, ಏನು ಅನ್ಕೊಂತಾರೋ ಅದು ಮಾಡೋ ತನಕ ಬಿಡ್ತಿರ್ಲಿಲ್ವಂತೆ. ಎಂಥ ಕಷ್ಟ ಬಂದರೂ ಎದುರಿಸಿ ನಿಲ್ತಿದ್ರಂತೆ. ನಿಮ್ಮ ತಂದೆಯವರು ಈ ಪರಿಸ್ಥಿತಿಲಿರುವಾಗ ನಿಮ್ಮ ತಾಯಿ ಜೊತೆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಪ್ರಪಂಚ ಎಲ್ಲ ಅಪ್ಪನ ಬಗ್ಗೆ ಏನೇ ಮಾತಾಡ್ತಿರ್ಬೋದು, ಆದ್ರೆ ಅಪ್ಪ ಏನು ಅಂತ ನನಗೆ ಗೊತ್ತು. ಗೊತ್ತಲ್ವಾ? ಮತ್ತೆ ಯಾಕೆ ಬೇಜಾರು ಮಾಡ್ಕೋತೀರಾ? ಸಮಾಧಾನ ಮಾಡ್ಕೊಳ್ಳಿ. ಹೇಗ್ ಸಮಾಧಾನ ಮಾಡ್ಕೊಳ್ಳೋದತ್ತೆ? ಒಂದೊಂದ್ ದಿನ ಒಂದೊಂದು ವಿಡಿಯೋ ಬರ್ತಾ ಇದೆ. ಶ್ರಾವಣಿ ಸುಬ್ರಹ್ಮಣ್ಯ